ಆರೋಗ್ಯ ವಿಮೆ ಮಾಡ್ತಾರೆ, ಅದಕ್ಕೆ 18% ಕಟ್ಟಬೇಕಾಗತ್ತೆ. ಅದರ ಬಗ್ಗೆ ಏನಾದರೂ ನಿರ್ಧಾರ ತಗೊಳ್ಳುತ್ತಾ ಅಂತ. ಮತ್ತೆ ಉದ್ಯೋಗ ಕ್ಷೇತ್ರಕ್ಕೆ ಹೆಚ್ಚಿನ ಉತ್ತೇಜನ, ನಿರುದ್ಯೋಗದ ಸಮಸ್ಯೆ ಮೇಲಿಂದ ಮೇಲೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಈಗ ಈ ಬಜೆಟ್ನಲ್ಲಿ ಏನು ಕೊಡ್ತಾರೆ? ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಬಂಪರ್ ಕೊಡುಗೆಯ ನಿರೀಕ್ಷೆ ಇದೆ. ಪ್ರಮುಖವಾಗಿ ಮಧ್ಯಮ ವರ್ಗ, ಕೆಳವರ್ಗಕ್ಕೆ ಹಲವಾರು ರೀತಿಯಾದಂತಹ ಯೋಜನೆಗಳಿವೆ. ಶ್ರೀಮಂತರಿಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಆದರೆ ಈ ಮಧ್ಯಮ ವರ್ಗದವರು ಇದರ ಏಟ್ಗಳನ್ನು ತಿಂತಾ ಇರ್ತಾರೆ. ಈ ಬಾರಿಯ ಬಜೆಟ್ನಲ್ಲಿ ಇಂಧನದ ಮೇಲಿನ ಅಬಕಾರಿ ಸುಂಕದ ಕಡಿತದ ನಿರೀಕ್ಷೆ ಇದೆ. ಯಾವ ಯಾವ ವಲಯಗಳ ನಿರೀಕ್ಷೆ ಏನಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಹೋಗ್ತಾ ಇದ್ದೀರಾ. ಈ ಬಾರಿಯ ಬಜೆಟ್ನಲ್ಲಿ ಇಂಧನದ ಮೇಲಿನ ಅಬಕಾರಿ ಸುಂಕದ ಕಡಿತಕ್ಕೆ ನಿರ್ಧಾರ ತೆಗೆದುಕೊಳ್ಳುತ್ತಾ ಸರ್ಕಾರ. ಇನ್ನು ಇಪಿಎಫ್ಒ ಕನಿಷ್ಠ ಪಿಂಚಣಿ 7,500ಕ್ಕೆ ಏರಿಸೋ ಸಾಧ್ಯತೆ, ಇದು ನಿರೀಕ್ಷೆ. ಸರ್ಕಾರ ಆ ನಿರ್ಧಾರ ತೆಗೆದುಕೊಳ್ಳುತ್ತಾ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಇನ್ನು ಪಿಎಂ ಕಿಸಾನ್ ಯೋಜನೆ ಸಹಾಯಧನ 8ರಿಂದ 12,000ಕ್ಕೆ ಹೆಚ್ಚಳ ಮಾಡ್ತಾರಾ? ಈಗ 8,000 ಇದೆ, ಅದು 12,000ಕ್ಕೆ ಹೆಚ್ಚಳ ಮಾಡ್ತಾರಾ ಅನ್ನೋದು ಈಗಿರುವಂತಹ ನಿರೀಕ್ಷೆ. ರೈಲ್ವೆ ಜಾಲದ ಆಧುನೀಕರಣ, ಜಾಲ ವಿಸ್ತರಣೆಗೆ ಏನು ನಿರ್ಧಾರ ತಗೊಳ್ತಾರೆ? ರೈಲ್ವೆಗೆ ಏನು ಈ ಬಾರಿ ಸಿಗುತ್ತೆ? ಯಾವ ಯಾವ ರಾಜ್ಯಗಳ ನಿರೀಕ್ಷೆ ಏನಿದೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನಮ್ಮ ಗಣ್ಯ ಅತಿಥಿಗಳಿದ್ದಾರೆ, ಅವರ ಜೊತೆ ನಾವು ಮಾತನಾಡ್ತಾ ಇದರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಮಾತಾಡ್ತಾ ಹೋಗೋಣ. ವಂದೇ ಭಾರತ್, ರೈಲು ಹೆಚ್ಚಳ, ಕವಚ ತಂತ್ರಜ್ಞಾನ ಅಳವಡಿಕೆ, ಇವೆಲ್ಲದಕ್ಕೂ ಈ ಬಾರಿಯ ಬಜೆಟ್ನಲ್ಲಿ ಏನು ಸಿಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.